ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ ನಾನು. ಹಿಂದಿನ ವಿಡಿಯೋದಲ್ಲಿ ಅಂಗನವಾಡಿ ನೌಕರರು ಮತ್ತೆ ಪ್ರತಿಭಟನೆ ಮಾಡ್ತಿದ್ದಾರೆ. ಯಾತಕ್ಕಾಗಿ ಮಾಡ್ತಿದ್ದಾರೆ, ಸರ್ಕಾರದಿಂದ ಏನಂತ ಮಾಹಿತಿ ಬಂತು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಈ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಅಂಗನವಾಡಿ ನೌಕರರೆಲ್ಲ ಏನಿದೆ, ಅವರ ಮನಸ್ಸಿನ ನೋವುಗಳು ಏನೇನ್ ಹೇಳ್ಕೊಂಡಿದ್ದಾರೆ, ಅವ್ರು ಯಾವ್ಯಾವ ರೀತಿ ವರ್ಗದ ಕೆಲಸವನ್ನ ಸಹ ಮಾಡ್ತಾರೆ, ಯಾವ್ಯಾವ ರೀತಿ ವರ್ಗದ ಕೆಲಸ ಸರ್ಕಾರ ಅಂಗನವಾಡಿ ನೌಕರರಿಗೆ ಕೊಡುತ್ತೆ, ಜೊತೆಗೆ ಅವರ ಸಂಬಳ ಎಷ್ಟು, ಆದ್ರೆ ಅಂಗನವಾಡಿ ನೌಕರರು ಇಷ್ಟೊಂದು ಪ್ರತಿಭಟನೆ ಮಾಡ್ತಿದಾರಲ್ವಾ, ಅವರಿಗೆ ಕನಿಷ್ಠ ವೇತನ ಎಷ್ಟು ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಏನೇನ್ ಬೇಡಿಕೆಗಳಿದಾವೆ ಖುದ್ದಾಗಿ ಅಂಗನವಾಡಿ ನೌಕರರೇ ಮಾಧ್ಯಮಗಳ ಮೂಲಕ ಹಂಚಿಕೊಂಡಿದ್ದಾರೆ. ಆ ವಿಡಿಯೋ ಬರುತ್ತೆ, ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ಅಂಗನವಾಡಿ ನೌಕರರು ಸಾಕಷ್ಟು ಬಾರಿ ಹೋರಾಟವನ್ನ ನಡೆಸ್ತಾನೆ ಇದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ಸರ್ಕಾರ ವಿರುದ್ಧ ಆಗಿರ್ಬೋದು. ಆದ್ರೆ ಸರ್ಕಾರ ಇವರ ಗೌರವಧನ ಹೆಚ್ಚಳ ಮಾಡ್ತಾ ಇಲ್ಲ. ಅಥವಾ ಮಾಡ್ಬೇಕಾ, ಎಷ್ಟು ಮಾಡ್ಬೇಕು, ಅಥವಾ ಸರ್ಕಾರದೇ ತಪ್ಪ, ಅಥವಾ ಅಂಗನವಾಡಿ ನೌಕರರಿಗೆ ಇವಾಗ ಕೊಡ್ತಾ ಇರೋ ಸಂಬಳನೇ ಕರೆಕ್ಟ್ ಆಗಿದೆಯಾ ಅಂತ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಏನು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಕಮೆಂಟು ಸಹ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಎಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತೀರಾ, ಕಮೆಂಟ್ ಮಾಡ್ತೀರಾ, ವಿಡಿಯೋನ ಶೇರ್ ಮಾಡ್ತೀರಾ, ಅಷ್ಟೇ ಈ ವಿಡಿಯೋ ಸರ್ಕಾರಕ್ಕೂ ಸಹ ತಲುಪುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಹೀಗಾಗಿ ಕಮೆಂಟ್ ಮಾಡೋದು ಸಹ ಮರಿಬೇಡಿ. ಜೊತೆಗೆ ಈಗ ಅಂಗನವಾಡಿ ನೌಕರರು ಒಂದು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಪ್ರತಿಭಟನೆ ನಡೆಯುವಂತ ಸ್ಥಳದಲ್ಲಿ ಅವರ ಮನಸ್ಸಿನ ನೋವುಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ಅವ್ರು ಏನಂತ ಹೇಳಿದ್ದಾರೆ ಅವ್ರ ಬಾಯಿಂದನೇ ಕೇಳಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ಮೇಲೆ ಇನ್ನು ಯಾರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೇ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡ್ಕೊ ಬನ್ನಿ. ಕಾರ್ಯಕರ್ತರು ದುಡಿತಾ ಬಂದೀವಿ. ಅಂಗನವಾಡಿಯವ್ರ ಕೆಲಸ ಅಂತಂದ್ರ ಸಾವಿರಾರು ಕೆಲಸ ಅದಾವ. ಆದ್ರ ಕೇಂದ್ರ ಸರ್ಕಾರದವರು ಕನಿಷ್ಠ ವೇತನವನ್ನು ಕೊಡ್ತಾ ತಯಾರಿಲ್ಲ. ಚುನಾವಣೆ ಕೆಲಸ, ಗರ್ಭಿಣಿ ಬಾಣ್ತಿಯವ್ರ ಕೆಲಸ, ಚುಚ್ಚುಮದ್ದು ಕೆಲಸ, ಸರ್ವೆ ಕೆಲಸ, FRS ಕೆಲಸ, ಈ ಮೊಬೈಲ್ ನಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಹೊರೆ ಆಗಿರುತ್ತದೆ. ಆದ್ರೆ ಅದ್ರ ತಕ್ಕಂತ ಕೆಲ್ಸಕ್ಕ ತಕ್ಕಂತ ಕೂಲಿ ಇಲ್ಲ. ನಮಗ 26,000 ರೂಪಾಯಿ ನಮಗ್ ಕನಿಷ್ಠ ವೇತನ ಕೊಡ್ಬೇಕಂತ ಹೇಳಿ ನಮಗ್ ಬೇಡಿಕೆಗಳಿದೆ. ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲಾ ಇಲಾಖೆದವರು ಕೆಲಸ ಹೊರಸ್ತಾರ. ಆದ್ರೆ ಕಮ್ಯುನಿಟಿ ಮೀಟಿಂಗ್ನಲ್ಲಿ ಯಾವ ಬಾಗಲಕೋಟೆ ಜಿಲ್ಲಾ ಮಿನಿಸ್ಟರ್ ಆಗ್ಲಿ, ಮತ್ತ ಸಚಿವರಾಗ್ಲಿ, ಕೇಂದ್ರ ಸಚಿವರಾಗ್ಲಿ, ರಾಜ್ಯ ಸಚಿವರಾಗಲಿ ಕಮ್ಯುನಿಟಿ ಮೀಟಿಂಗ್ನೊಳಗ ನಮ್ಮದ ಹೆಸರ ತೆಗಿಯುದಿಲ್ಲ. ಆದ್ರ ಎಲ್ಲಾ ಕಡೆಯಿಂದನೂ ಉಳಿದು ಬಂದಂತ ಕೆಲಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆಲಸಕ್ಕೆ ಹೊರಸ್ತಾರ. ಎಲ್ಲರೂ ಕೆಲಸ ಹೇಳ್ತಾರ. ಆದ್ರ ಅಂಗನವಾಡಿ ಕಾರ್ಯಕರ್ತರಿಗೆ ತಕ್ಕಂತ ಪಗಾರ ಇಲ್ಲ ಅಂತ ಹೇಳಿ 40 ವರ್ಷ ಗಂಟ್ಲೆ ಹೋರಾಟ ಮಾಡಿದ್ರು ಕೂಡ ಒಂದ್ ಪೈಸಾನು ಕೂಡ ನಮ್ಗೆ ಏರ್ಸಿಲ್ಲ. 2018ರಿಂದ ಹಿಡಿದು ಇಲ್ಲಿವರೆಗಿನು 2026ನೇ ವರ್ಷ ಚಾಲ್ತಿ ಆಗೈತಿ. ಒಂದು ಪೈಸಾನು ಕೊಟ್ಟಿಲ್ಲ ನಮ್ಗ. ಪಿಟಿ ಕೆಲಸ ಮಾಡಿಸ್ಕೊಳಕ್ ಅಂಗನವಾಡಿ ಕಾರ್ಯಕರ್ತನ ಹುಡುಕ್ತಾರ ಹೊರತಾಗಿ ಅವ್ರಿಗೆ ತಕ್ಕಂತ ವೇತನವನ್ನು ಕೊಡ್ಲೇಕ ತಯಾರಿಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಅವ್ರಿಗೆ ಕನಿಷ್ಠ ವೇತನ ಕೊಡ್ಬೇಕಂತ ಹೇಳಿ ನಾವು ಬೇಡ್ಕೊಂತ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೂ ಬೇಡ್ಕೋತೀವಿ, ರಾಜ್ಯ ಸರ್ಕಾರಕ್ಕೂ ಬೇಡ್ಕೋತೀವಿ. ನಾವು ಕೆಲಸ ಮಾಡಿ ಬೇಡ್ಕೊಳ್ಳೋದು. ಎಷ್ಟೋ ಮಂದಿ ಎಷ್ಟೋ ಖರ್ಚು ಮಾಡ್ತಾರ. ಆದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಪೇಮೆಂಟ್ ಏರ್ಸ್ಬೇಕಂತಂದ್ರ ಬಜೆಟ್ ಇಲ್ಲ. ಅವ್ರು ಜಾಸ್ತಿ ಜನ ಇದ್ದಾರೆ, ಹೇಗ್ ಮಾಡೋದು ಅಂತ ಹೇಳ್ತಾರ. ಕೇಂದ್ರ ಸರ್ಕಾರದ ಮೊನ್ನೆ ಬಜೆಟ್ ಮಾಡಿದ್ರು, ಕೇಂದ್ರ ಸರ್ಕಾರದಾಗ ಒಂದ್ ಪೈಸಾನು ಕೂಡ ಏರ್ಸ್ಲಿಲ್ಲ. ರಾಜ್ಯ ಸರ್ಕಾರದೊಳಗುನು ಏರ್ಸುದಿಲ್ಲ. ಆದ್ರೆ ನಮ್ ಕಡೆ ಕೆಲಸ ತಗೊಂಡ್ರು 1 ಲಕ್ಷ ಗಂಟ್ಲೆ ಪಗಾರ ತಗೊಂಡ್ರು ಕೆಲಸ ಮಾಡ್ಲಾರ್ದಂತ ಅದು. ನಾವು ಬರೀ 12,000ದೊಳಗ ಚುನಾವಣೆ ಕೆಲಸ ಮಾಡ್ತೀವಿ, ICDS ಕೆಲಸ ಮಾಡ್ತೀವಿ, ಸರ್ವೆ ಮಾಡ್ತೀವಿ, ಗರ್ಭಿಣಿ ಬಾಂಟವ್ರ ಕೆಲಸ ಮಾಡ್ತೀವಿ, ಪರಿತತ್ವ ಅಂತ ಹೇಳಿ 16 ವರ್ಷದ ಹುಡುಗಿಯರ ಕೆಲಸನೂ ಮಾಡ್ತೀವಿ, ಸಣ್ಣ ಮಕ್ಕಳದು ಚುಚ್ಚು ಮದ್ದನ್ನು ಮಾಡ್ತೀವಿ, ರುದ್ರರ ಕೆಲಸನೂ ಮಾಡ್ತೀವಿ, ಇದುವರ ಕೆಲಸನೂ ಮಾಡ್ತೀವಿ. ಗುಪ್ತ ರೋಗಗಳಿಗೂ ಸಹಿತ ನಾವು ಎಲ್ಲವನ್ನು ಓದು ತಿಳಿಸ್ತೀವಿ. ಇಷ್ಟೆಲ್ಲ ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಮ್ಯಾಗಿನವ್ರು ನೋಡ್ತಾ ಇದ್ದಾರೆ. ನಮ್ಮ ಮೋದಿ ಸಾಹೇಬ್ರು ಅಚ್ಚಾ ದಿನ ಆಯೇಗ 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 ಅಚ್ಚಾ ದಿನ ಆಯೇಗ ಅಂತ ಹೇಳ್ತಾರ. ಆದ್ರೆ ಅಂಗನವಾಡಿ ಕಾರ್ಯಕರ್ತರಿಗೆ ಎಂದೂ ಅಚ್ಚಾ ದಿನ ರಾಜ್ಯ ಸರ್ಕಾರ ಕೊಡೋಲ್ದು, ಕೇಂದ್ರ ಸರ್ಕಾರ ಕೊಡೋಲ್ದು. ಕನಿಷ್ಠ ವೇತನ ನಮ್ಗೆ 26,000 ತನ ಕನಿಷ್ಠ ವೇತನ ಕೊಟ್ರೆ ಸಾಕು. ನಮ್ಮ ಮಕ್ಕಳು ಗಂಡ್ರು ನಮ್ಮ ಸಂಸಾರ ಚೆನ್ನಾಗಿ ನಡೀತೈತಿ ಅನ್ನುವಂಥದ್ದು ಒಂದು ನಮ್ಮ ಆಸೆ. 12,000 ರೂಪಾಯಿದಾಗ ಏನು ಆಗುದಿಲ್ಲ. ಮತ್ತ ಈಗ 1 ವರ್ಷದಿಂದ ಹೋರಾಟ ಮಾಡಿದಾಗ 1,000 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ
ಸಿದ್ದರಾಮಯ್ಯ ಅವರು ಬಂದ ಆಶ್ವಾಸನ ಕೊಟ್ರು, ಅದನ್ನು ಕೂಡ ಕೊಟ್ಟಿಲ್ಲ. ಹೆಬ್ಬಾಳ್ಕರ್ ಲಕ್ಷ್ಮಿ ಅವ್ರು ಬಂದ್ರು, ಅವ್ರನ್ನು ಕೂಡ ಹೇಳಿದ್ರು, ಅದನ್ನು ಕೊಟ್ಟಿಲ್ಲ. LKG UKG ನಮ್ಮ ಅಂಗನವಾಡಿಗೆ ವಹಿಸ್ರಿ ಅಂತ ಹೇಳ್ತೀವಿ ನಾವು. LKG UKG ಕನ್ನಡ ಶಾಲಿ ಕೊಟ್ಟನಂದ್ರ ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳು ಇರೋದಿಲ್ಲ. ನಮಗ್ ಸಿರ್ಪ ICDS ಕೆಲಸ ಮಾತ್ರ ನಮಗ್ ಬೇಕಾಗೈತಿ, ಇನ್ನಿತರ ಬಿಟ್ಟಿ ಕೆಲಸ ನಮಗ್ ಬ್ಯಾಡ್ ಆಗೈತಿ. ಇವತ್ತೇನು ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೀವಿ, ಯಾಕೆ ನಾವು ಸುಮ್ಮನೆ ಬಂದು ಕುಂದ್ರಲ್ಲ. ಸರ್ಕಾರ ಎಲ್ಲ ಬಂಡವಾಳಶಾಹಿಗಳ ಪರವಾಗಿ ಬಜೆಟ್ ಅನ್ನು ಮಂಡನೆ ಮಾಡಿದೆ. ಆಗ ಎಲ್ಲ ಕುತ್ಕೊಂಡ್ರೆ ನಮ್ಮನ್ನ ಕೇಳೋರಿಲ್ಲ ಹೇಳೋರಿಲ್ಲ.